ಐತಿಹಾಸಿಕ ಗ್ವಾಲಿಯರ್ ಕೋಟೆಯಲ್ಲಿ ಮಹಿಳೆಯೊಬ್ಬರು ಪ್ರಾಚೀನ ಜೈನ ತೀರ್ಥಂಕರ ವಿಗ್ರಹಗಳ ಮೇಲೆ ಕುಳಿತು ಅಸಭ್ಯ ಭಾಷೆಯನ್ನು ಬಳಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ಈ ಘಟನೆಯು ಜೈನ ಸಮುದಾಯದಿಂದ ತೀವ್ರ ಟೀಕೆಗೆ ಗುರಿಯಾಗಿದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗಿದೆ. ನರ್ವಾರ್ ನಿವಾಸಿ ಪ್ರೀತಿ ಎಂಬ ಮಹಿಳೆ ಪವಿತ್ರ ವಿಗ್ರಹಗಳ ಮೇಲೆ ಪಾದರಕ್ಷೆಗಳನ್ನು ಧರಿಸಿ ಕುಳಿತುಕೊಂಡು ಅವುಗಳನ್ನು ಕೇವಲ ಕಲ್ಲಿನ ವಿಗ್ರಹಗಳು ಎಂದು ಉಲ್ಲೇಖಿಸಿ ಪ್ಲಾಸ್ಟಿಕ್ ಮತ್ತು ಮರದ ಗೊಂಬೆಗಳಿಗೆ ಹೋಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಹರಡಿರುವ ಈ ರೀಲ್ ಜೈನ ಧರ್ಮದ ಅನುಯಾಯಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಜೈನರು ಈ ವಿಗ್ರಹಗಳನ್ನು ಅತ್ಯಂತ ಪೂಜ್ಯನೀಯವೆಂದು ಪರಿಗಣಿಸುತ್ತಾರೆ. ಅಖಿಲ ಭಾರತೀಯ ಶ್ರೀ ದಿಗಂಬರ ಜೈನ ಮಹಾಸಭಾವು ಗ್ವಾಲಿಯರಿಯ ಎಸ್ಎಸ್ಪಿ ಧರ್ಮವೀರ್ ಸಿಂಗ್ ರವರಿಗೆ ಔಪಚಾರಿಕ ದೂರನ್ನ ಸಲ್ಲಿಸಿದ್ದು ಎಫ್ಐಆರ್ ದಾಖಲಿಸಿ ವಿಡಿಯೋದಲ್ಲಿ ಭಾಗಿಯಾಗಿದ್ದವರನ್ನ ತಕ್ಷಣ ಬಂಧಿಸುವಂತೆ ಒತ್ತಾಯಿಸಿದ್ದಾರೆ. ಜೈನ ಮುನಿ ವಿಲೋಕ್ ಸಾಗರ್ಜಿ ಈ ಕೃತ್ಯವನ್ನ ಖಂಡಿಸಿದ್ದು ಇಂತಹ ವರ್ತನೆಯು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ತರುತ್ತೆ ಮತ್ತು ಸಾಂಸ್ಕೃತಿಕ ಪರಂಪರೆಗಳನ್ನು ಅಗೌರವಿಸುತ್ತದೆ. ಹಾನಿಗೊಳಗಾದ ಅಥವಾ ಹಳೆಯ ವಿಗ್ರಹಗಳನ್ನು ಸಹ ಅವಮಾನಿಸಬಾರದು ಎಂದು ಹೇಳಿದ್ದಾರೆ. ಯಾವುದೇ ಧರ್ಮವನ್ನ ಅಪಹಾಸ್ಯ ಮಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳುವ ಅಗತ್ಯವನ್ನ ಅವರು ಒತ್ತಿ ಹೇಳಿದರು. ಪೊಲೀಸ್ ಅಧಿಕಾರಿಗಳು ಈ ಘಟನೆಯನ್ನ ದೃಢಪಡಿಸಿದ್ದು ತನಿಖೆ ಪ್ರಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಪತ್ತೆಗಳ ಆಧಾರದ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ವಕ್ತಾರರು ಹೇಳಿದ್ದಾರೆ. ಗ್ವಾಲಿಯರ್ ಕೋಟೆಯ ತಳಭಾಗದಲ್ಲಿರುವ ಈ ವಿಗ್ರಹಗಳು ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದ್ದು ಈ ಘಟನೆಯು ಪವಿತ್ರ ಪರಂಪರೆಯ ತಾಣಗಳಿಗೆ ಉತ್ತಮ ರಕ್ಷಣೆ ನೀಡುವ ಅಗತ್ಯ ಬಗ್ಗೆ ಮರುಗಮನವನ್ನ ಸೆಳೆದಿದೆ.